ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಮೋಷನ್ ಆ್ಯಂಡ್ ಟೈಮ್ ಈ ಲೆಸನ್ ಕಂಪ್ಲೀಟ್ ಆಗಿತ್ತು. ಅದ್ರದ್ದು ಎಕ್ಸಸೈಸ್ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ನ ಸಾಲ್ವ್ ಮಾಡೋಣ. ಸಿ ಕ್ವೆಶನ್ ನಂಬರ್ 1. ಕ್ಲಾಸಿಫೈ ದ ಫಾಲೋಯಿಂಗ್ ಆಸ್ ಮೋಷನ್ ಅಲಾಂಗ್ ಎ ಸ್ಟ್ರೇಟ್ ಲೈನ್, ಸರ್ಕ್ಯುಲರ್ ಆರ್ ಆಸಿಲೇಟರಿ ಮೋಷನ್. ಈ ಕೆಳಗೆ ಕೊಟ್ಟಿರುವಂತಹ ಮೋಷನಲ್ಲಿ ಯಾವುದು ಸರ್ಕ್ಯುಲರ್, ಯಾವುದು ಸ್ಟ್ರೇಟ್ ಲೈನ್ ಆ್ಯಂಡ್ ಆಸಿಲೇಟರಿ ಮೋಷನ್ ಯಾವುದು ಅಂತ ಬರೀಬೇಕು. ಸಿ ಮೋಷನ್ ಆಫ್ ಯುವರ್ ಹ್ಯಾಂಡ್ ವೈಲ್ ರನ್ನಿಂಗ್. ನೀವು ಓಡುವಾಗ ನಿಮ್ಮ ಕೈಗಳು ಮೂವ್ ಆಗುತ್ತಲ್ಲ, ಅದು ಯಾವ ರೀತಿಯ ಮೋಷನ್ ಅಂತ ಆನ್ಸರ್ ನೋಡಿ ಇಲ್ಲಿ. ಆಸಿಲೇಟರಿ ಮೋಷನ್. ಸೆಕೆಂಡ್ ಒನ್, ಮೋಷನ್ ಆಫ್ ಎ ಹಾರ್ಸ್ ಪುಲ್ಲಿಂಗ್ ಎ ಕಾರ್ಟ್ ಆನ್ ಎ ಸ್ಟ್ರೇಟ್ ರೋಡ್. ನೇರ ರಸ್ತೆಯಲ್ಲಿ ಹಾರ್ಸ್ ಪುಲ್ಲಿಂಗ್ ಆಗ್ತಾ ಇರೋದು ಯಾವ ಮೋಷನ್ ಅಂತ? ಸ್ಟ್ರೇಟ್ ಲೈನ್ ಮೋಷನ್. ಸಿ ನೆಕ್ಸ್ಟ್ ಥರ್ಡ್ ಒನ್, ಮೋಷನ್ ಆಫ್ ಎ ಚೈಲ್ಡ್ ಇನ್ ಎ ಮೇರಿ ಗೋ ರೌಂಡ್. ಮೇರಿ ಗೋ ರೌಂಡಲ್ಲಿ ಚೈಲ್ಡ್ ಚಲಿಸ್ತಿರುವಂಥದ್ದು ಯಾವ ಮೋಷನ್? ಸರ್ಕ್ಯುಲರ್ ಮೋಷನ್. ಫೋರ್ತ್ ಒನ್, ಮೋಷನ್ ಆಫ್ ಎ ಚೈಲ್ಡ್ ಆನ್ ಎ ಸೀಸಾ is the oscillatory motion. Fifth one, motion of the hammer of an electric bell. ಎಲೆಕ್ಟ್ರಿಕ್ ಬೆಲ್ನ ಹ್ಯಾಮರ್ ಸುತ್ತಿಗೆಯಿಂದ ಹೊಡೆಯುವಂತಹ ಒಂದು ಚಲನೆ ಯಾವ ರೀತಿಯ ಮೋಷನ್ ಅಂತ? ಆಸಿಲೇಟರಿ ಮೋಷನ್. ಸಿ ಲಾಸ್ಟ್, ಮೋಷನ್ ಆಫ್ ಎ ಟ್ರೈನ್ ಆನ್ ಎ ಸ್ಟ್ರೇಟ್ ಬ್ರಿಡ್ಜ್. ಸ್ಟ್ರೇಟ್ ಬ್ರಿಡ್ಜ್ನಲ್ಲಿ ಚಲಿಸ್ತಿರ್ತಕ್ಕಂತಹ ಟ್ರೈನ್ ಯಾವ ಮೋಷನ್ ಅಂತ? ಸ್ಟ್ರೇಟ್ ಲೈನ್ ಮೋಷನ್. ಇದಿಷ್ಟು ಆನ್ಸರು. ಸಿ ನೆಕ್ಸ್ಟ್ ಕ್ವೆಶನ್ ನಂಬರ್ 2 ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ನಾಟ್ ಕರೆಕ್ಟ್. ಈ ಕೆಳಗೆ ಕೊಟ್ಟಿರ್ತಕ್ಕಂಥದ್ರಲ್ಲಿ ಯಾವುದು ಕರೆಕ್ಟ್ ಸ್ಟೇಟ್ಮೆಂಟ್ ಅಲ್ಲ ಅಂತ? ದ ಬೇಸಿಕ್ ಯೂನಿಟ್ ಆಫ್ ಟೈಮ್ ಈಸ್ ಸೆಕೆಂಡ್. ಬೇಸಿಕ್ ಯೂನಿಟ್ ಆಫ್ ಟೈಮು ಸೆಕೆಂಡ್ ಅಂತ ಕೊಟ್ಟಿದ್ದಾರೆ, ಕರೆಕ್ಟ್. ಸೆಕೆಂಡ್ ಒನ್, ಎವ್ರಿ ಆಬ್ಜೆಕ್ಟ್ ಮೂವ್ಸ್ ವಿತ್ ಎ ಕಾನ್ಸ್ಟೆಂಟ್ ಸ್ಪೀಡ್. ಪ್ರತಿಯೊಂದು ಕಾಯವು ನಿರ್ದಿಷ್ಟವಾದಂತಹ ವೇಗದಲ್ಲಿ ಸ್ಪೀಡ್ನಲ್ಲಿ ಚಲಿಸುತ್ತೆ ಅಂತ ಕೊಟ್ಟಿದ್ದಾರೆ, ಇಸ್ ನಾಟ್ ಕರೆಕ್ಟ್. ಎಲ್ಲವೂ ಕಾನ್ಸ್ಟೆಂಟ್ ಸ್ಪೀಡಲ್ಲಿ ನಿರ್ದಿಷ್ಟವಾದ ಸ್ಪೀಡಲ್ಲಿ ಚಲಿಸೋದಿಲ್ಲ. ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸಿಟೀಸ್ ಆರ್ ಮೆಷರ್ಡ್ ಇನ್ ಕಿಲೋಮೀಟರ್ಸ್. ಸಿಟಿ ಮತ್ತು ಬಿಟ್ವೀನ್ ಟೂ ಸಿಟೀಸ್, ಎರಡು ನಗರಗಳ ಮಧ್ಯೆ, ಪಟ್ಟಣಗಳ ನಡುವೆ ಇರ್ತಕ್ಕಂತಹ ಡಿಸ್ಟೆನ್ಸ್, ದೂರವನ್ನು ನಾವು ಮೆಷರ್ ಮಾಡೋದು ಕಿಲೋಮೀಟರ್ಸ್ನಲ್ಲಿ ಅಂತ ಕೊಟ್ಟಿದ್ದಾರೆ. ಎಸ್ ಕರೆಕ್ಟ್. ಕಿಲೋಮೀಟರ್ ಮೂಲಕ ಒಂದು ಸಿಟಿ ಇನ್ನೊಂದು ಸಿಟಿ ಡಿಸ್ಟೆನ್ಸ್ನ ಮೆಷರ್ ಮಾಡೋದು. ಫೋರ್ತ್ ಒನ್, ದ ಟೈಮ್ ಪೀರಿಯಡ್ ಆಫ್ ಎ ಗಿವನ್ ಪೆಂಡುಲಮ್ ಈಸ್ ನಾಟ್ ಕಾನ್ಸ್ಟೆಂಟ್. ಟೈಮ್ ಪೀರಿಯಡ್ ಆಫ್ ಎ ಗಿವನ್ ಪೆಂಡುಲಮ್ ಈಸ್ ಪೆಂಡುಲಮ್ ಕ್ಲಾಕ್ ಟೈಮ್ ಕಾನ್ಸ್ಟೆಂಟ್ ಅಲ್ಲ ಅಂತ ಕೊಟ್ಟಿದ್ದಾರೆ, ಕಾನ್ಸ್ಟೆಂಟೇ, ನಾಟ್ ಕರೆಕ್ಟ್. ಫಿಫ್ತ್ ಒನ್, ದ ಸ್ಪೀಡ್ ಆಫ್ ಎ ಟ್ರೈನ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಮೀಟರ್ ಪರ್ ಅವರ್. ಟ್ರೈನ್ದು ಸ್ಪೀಡನ್ನು ನಾವು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂದರೆ ಮೀಟರ್ ಪರ್ ಅವರ್ ಅಂತ ಕೊಟ್ಟಿದ್ದಾರೆ, ನಾಟ್ ಕರೆಕ್ಟ್, ಇಸ್ ಎ ರಾಂಗ್. ಮೀಟರ್ ಪರ್ ಸೆಕೆಂಡ್, ಕಿಲೋಮೀಟರ್ ಪರ್ ಅವರ್ ಆ ರೀತಿ ಮೆಷರ್ ಮಾಡೋದು, ಸೊ ರಾಂಗ್. ಸಿ ನೆಕ್ಸ್ಟ್ ಕ್ವೆಶನ್ ನಂಬರ್ 3 ನೋಡಿ. ಎ ಸಿಂಪಲ್ ಪೆಂಡುಲಮ್ ಟೇಕ್ಸ್ 32 seconds ಟು ಕಂಪ್ಲೀಟ್ 20 oscillations. What is the time period of the pendulum? ಒಂದು ಸರಳ ಪೆಂಡುಲಮ್ದು 20 ಆಸಿಲೇಷನ್ಸ್ಗೆ 32 seconds ತಗೊಂಡ್ರೆ ಅದರದ್ದು ಟೈಮ್ ಪೀರಿಯಡ್ ಎಷ್ಟು ಪೆಂಡುಲಮ್ ಅಂತ ಕೇಳಿದ್ದಾರೆ. ದ ಟೈಮ್ ಟೇಕನ್ ಟು ಕಂಪ್ಲೀಟ್ 1 oscillation is known as time period of the pendulum. Time period is equal to total time taken by number of oscillations. ಇಲ್ಲಿ ಟೋಟಲ್ ಟೈಮ್ ಟೇಕನ್ 32 seconds ಅಂತ ಕೊಟ್ಟಿದ್ದಾರೆ, ಆಸಿಲೇಷನ್ 20, ಇದನ್ನ ಡಿವೈಡ್ ಮಾಡಿದ್ರೆ 1.6 seconds ಬರುತ್ತೆ. ಸಿ ನೆಕ್ಸ್ಟ್ ಕ್ವೆಶನ್ ನಂಬರ್ 4 ನೋಡಿ. ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಟೇಷನ್ ಈಸ್ 240 km. ಎ ಟ್ರೈನ್ ಟೇಕ್ಸ್ 4 hours ಟು ಕವರ್ ದಿಸ್ ಡಿಸ್ಟೆನ್ಸ್. ಕ್ಯಾಲ್ಕುಲೇಟ್ ದ ಸ್ಪೀಡ್ ಆಫ್ ದ ಟ್ರೈನ್. ಎರಡು ಸ್ಟೇಷನ್ಗಳ ನಡುವೆ ಇರ್ತಕ್ಕಂಥ ದೂರ 240 km ಇದೆ. ಹಾಗಾದರೆ ಟ್ರೈನ್ 4 hours ಅಲ್ಲಿ ಕವರ್ ಆಗಬೇಕು ಈ ಡಿಸ್ಟೆನ್ಸ್. ಹಾಗಾದರೆ ಅದು ಸ್ಪೀಡ್, ಟ್ರೈನ್ದು ಸ್ಪೀಡ್ ಎಷ್ಟು ಅಂತ ಕೇಳ್ತಿದ್ದಾರೆ. ಸ್ಪೀಡ್ ಫಾರ್ಮುಲಾ ಡಿಸ್ಟೆನ್ಸ್ ಕವರ್ಡ್ ಬೈ ಟೈಮ್ ಟೇಕನ್. ಎಷ್ಟಿದೆ ಡಿಸ್ಟೆನ್ಸು? 240 km ಇದೆ.
ಟೈಮ್ ಎಷ್ಟರಲ್ಲಿ 4 ಅವರ್ಸಲ್ಲಿ ಎಷ್ಟು ಕಿಲೋಮೀಟರ್ ಹೋಗಬೇಕು 60 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಓಕೆ, ಅದರ ಸ್ಪೀಡು 60 ಕಿಲೋಮೀಟರ್ ಇರುತ್ತೆ. 4 6 24 0 ಇದನ್ನು ಡಿವೈಡ್ ಮಾಡಿ. ಸಿ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 5 ನೋಡಿ. The odometer of a car reads 57,321.0 kilometer when the clock shows the time 8:30 a.m. What is the distance moved by the car if at 8:50 a.m. the odometer reading has changed to 57,336.0 kilometer? Calculate the speed of the car in kilometer per minute during this time. Express the speed in kilometer per hour also. ಓಡೋಮೀಟರ್ ದೂರಮಾಪಕ ಅಂತ ಏನು ಕರಿತೀವಿ, ಅದರ ಕಿಲೋಮೀಟರ್ಗೆ ಎಷ್ಟಿದೆ ರೀಡ್ಸು 57,321 57,321 ಕಿಲೋಮೀಟರ್ ಇದೆ. ವೆನ್ ಕ್ಲಾಕ್ ಶೋಸ್ ದ ಟೈಮ್ 8:30, ಆವಾಗ ಎಷ್ಟು ಸಮಯ 8:30 AM, ಬೆಳಗ್ಗೆ 8:30 ಆಗಿದೆ. ವಾಟ್ ಈಸ್ ದ ಡಿಸ್ಟೆನ್ಸ್ ಮೂವ್ಡ್ ಬೈ ದ ಕಾರ್ ಇಫ್ 8:50, 8:30ಗೆ ಇಷ್ಟು ಡಿಸ್ಟೆನ್ಸ್ ಆದರೆ ಇಷ್ಟು ಕಿಲೋಮೀಟರ್ ಓಡಿದರೆ 8:50 AM ಓಡೋಮೀಟರ್ ರೀಡಿಂಗಲ್ಲಿ ಚೇಂಜ್ ಆಗಿರುತ್ತೆ. ಇಷ್ಟು 57,336 ಕಿಲೋಮೀಟರ್ ಇದೆ. ಹಾಗಾದರೆ ಕ್ಯಾಲ್ಕುಲೇಟ್ ದ ಸ್ಪೀಡ್ ಆಫ್ ದ ಕಾರ್ ಕಿಲೋಮೀಟರ್ ಪರ್ ಮಿನಿಟ್ ಡ್ಯೂರಿಂಗ್ ದಿಸ್ ಟೈಮ್. ಎಕ್ಸ್ಪ್ರೆಸ್ ದ ಸ್ಪೀಡ್ ಮತ್ತು ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಎಷ್ಟು ಅಂತ ಕಂಡುಹಿಡಿಯಿರಿ. ಡಿಸ್ಟೆನ್ಸ್ ಕವರ್ಡ್ ಬೈ ಕಾರ್ ಎಷ್ಟು ಡಿಸ್ಟೆನ್ಸ್ 57,336 ಮೈನಸ್ 57,321 ಮೈನಸ್ ಮಾಡಿದ್ರೆ 15.0 ಕಿಲೋಮೀಟರ್ ಬರುತ್ತೆ. ಟೋಟಲ್ ಟೈಮ್ ಟೇಕನ್ 8:30 AM to 8:50 AM. 20 minutes is equal to 20 minutes per kilo 60 hours. 60 hours ಅಂದರೆ ಅದೇ ಮಿನಿಟಿಗೆ 1 ಮಿನಿಟಿಗೆ 60 ಅಲ್ಲ, ಅದನ್ನು ಅವರು 60 ಅವರ್ಸ್ಗೆ ತೊಗೊಂಡಿದ್ದಾರೆ. ಇದನ್ನು ಡಿವೈಡ್ ಮಾಡಿದ್ರೆ ಇಷ್ಟು 1/3 hours ಬರುತ್ತೆ. ಸೊ ಸ್ಪೀಡ್ ಇನ್ ಕಿಲೋಮೀಟರ್ ಪರ್ ಮಿನಿಟ್, ಸ್ಪೀಡ್ ಏನು ಫಾರ್ಮುಲಾ, ಡಿಸ್ಟೆನ್ಸ್ ಕವರ್ಡ್ ಬೈ ಟೈಮ್ ಟೇಕನ್. ಡಿಸ್ಟೆನ್ಸ್ ಕವರ್ಡ್ ಎಷ್ಟು 15 ಕಿಲೋಮೀಟರ್, ಟೈಮ್ ಟೇಕನ್ 20 ಮಿನಿಟ್ಸ್, ಸೊ 0.75 ಕಿಲೋಮೀಟರ್ ಪರ್ ಮಿನಿಟ್. ಸ್ಪೀಡು ಇಷ್ಟು, ಅದರ ವೇಗ ಅಂದರೆ 1 ಕಿಲೋಮೀಟರ್ ಪರ್ ಮಿನಿಟ್ಗೆ 0.75 ಕಿಲೋಮೀಟರ್ ಅಷ್ಟು ವೇಗದಲ್ಲಿ ಚಲಿಸುತ್ತೆ. ಸ್ಪೀಡ್ ಇನ್ ಕಿಲೋಮೀಟರ್ ಪರ್ ಅವರ್, ಇದು ಕಿಲೋಮೀಟರ್ ಪರ್ ಮಿನಿಟಲ್ಲಿ ಇಷ್ಟ ಆದರೆ ಹಾರಲ್ಲಿ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಕವರ್ಡ್ ಬೈ ಟೈಮ್ ಟೇಕನ್. ಎಷ್ಟು ಡಿಸ್ಟೆನ್ಸ್ ಕವರ್ಡ್ 15 ಕಿಲೋಮೀಟರೇ, ಬೈ ಟೈಮ್ ಟೇಕನ್ ಇಲ್ಲಿ ತೊಗೊಂಡಿದ್ವಿ ಅಲ್ವಾ, ಅವರಲ್ಲಿ 1.3 hours. ಅದು 1/3 ಅಂದರೆ ಇದು ಮೇಲೆ ಹೋಗುತ್ತೆ 3, 15 3s 45 ಬೈ 1 hour, ಇದು 1 45 ಕಿಲೋಮೀಟರ್ ಪರ್ ಅವರ್. 1 hourಗೆ 45 ಕಿಲೋಮೀಟರ್ ಸ್ಪೀಡಲ್ಲಿ ಆ ಒಂದು ಕಾರು ಚಲಿಸುತ್ತೆ. ಆಯಿತಾ? ಸಿ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 6 ನೋಡಿ. ಸಲ್ಮಾ ಟೇಕ್ಸ್ 15 minutes ಫ್ರಮ್ ಅವರ್ ಹೌಸ್ ಟು ರೀಚ್ ಅವರ್ ಸ್ಕೂಲ್ ಆನ್ ಬೈಸಿಕಲ್. ಸಲ್ಮಾ ಮನೆಯಿಂದ ಸ್ಕೂಲಿಗೆ ಹೋಗೋದಕ್ಕೆ 15 minutesನ ತಗೋತಾಳೆ. ಯಾವುದ್ರಲ್ಲಿ ಹೋಗೋದಕ್ಕೆ? ಸೈಕಲ್ನಲ್ಲಿ ಹೋಗೋದಕ್ಕೆ. ಇಫ್ ದ ಬೈಸಿಕಲ್ ಆ್ಯಸ್ ಎ ಸ್ಪೀಡ್ ಆಫ್ 2 minutes per second, ಆ ಬೈಸಿಕಲ್ ಹೋಗುವಂತಹ ಸ್ಪೀಡು 2 minutes per second, ಸೆಕೆಂಡ್ಗೆ 2 minutesಲ್ಲಿ ಹೋಗುತ್ತೆ. ಕ್ಯಾಲ್ಕುಲೇಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ಅವರ್ ಹೌಸ್ ಆ್ಯಂಡ್ ದ ಸ್ಕೂಲ್. ಹಾಗಾದರೆ ಅವಳ ಮನೆಗೂ ಮತ್ತು ಸ್ಕೂಲ್ಗೂ ಇರ್ತಕ್ಕಂಥ ಡಿಸ್ಟೆನ್ಸ್ ಎಷ್ಟು ಕ್ಯಾಲ್ಕುಲೇಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸ್ಪೀಡ್ ಕೊಟ್ಟಿದ್ದಾರೆ 2 minutes per second, ಟೈಮ್ ಟೇಕನ್ 15 minutes. ಸೊ 15 into 60 seconds 900 seconds ಆಗುತ್ತೆ. ಅಂದರೆ 1 minutesಗೆ ಇದನ್ನು 1 minutesಗೆ 60 seconds ಆದರೆ 15 minutesಗೆ ಎಷ್ಟು ಅಂತ ಇಲ್ಲಿ ಕೌಂಟ್ ಮಾಡ್ಕೋಬೇಕು. ಮಲ್ಟಿಪ್ಲೈ ಮಾಡಿದ್ರೆ 15 6 90 900 ಆಗುತ್ತೆ. ನಾವು ಡಿಸ್ಟೆನ್ಸ್ ಸ್ಪೀಡ್ ಇಂಟು ಟೈಮ್, ಸ್ಪೀಡ್ ಅವರೇ ಕೊಟ್ಟಿದ್ದಾರೆ 2 meter per second ಅಂತ, 2 into ಟೈಮ್ 900. ಇಲ್ಲಿ ಕೊಟ್ಟಿರ್ತಕ್ಕಂಥ ಸೆಕೆಂಡ್ಸ್ಗೆ ಟೈಮ್ ಎಷ್ಟು 900 ಇಲ್ಲಿ ಬಂದಿದ್ದು. ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ 9 2s 18 1800 ಮೀಟರ್. ಇದನ್ನು ಕಿಲೋಮೀಟರ್ ಕನ್ವರ್ಟ್ ಮಾಡಿದ್ರೆ 1.8 ಕಿಲೋಮೀಟರ್ ಆಗುತ್ತೆ. ಅಂದರೆ ಸಲ್ಮಾನ ಆ ಸ್ಕೂಲ್ಗೂ ಮತ್ತು ಮನೆಗೂ ಇರ್ತಕ್ಕಂತಹ ದೂರ ಎಷ್ಟು 1.8 ಕಿಲೋಮೀಟರ್ ದೂರ ಇದೆ. 1 ಕಿಲೋಮೀಟರು 1.8 ಕಿಲೋಮೀಟರ್ ದೂರ ಇದೆ ಮನೆಗೂ ಮತ್ತು ಸಲ್ಮಾನ ಸ್ಕೂಲ್ಗೆ ಡಿಸ್ಟೆನ್ಸ್.
See next question number 7 nodi. Show the shape of this distance time graph, distance time graph for the motion in the following cases. A car moving with a constant speed, a car parked on a side road. ಡಿಸ್ಟೆನ್ಸ್ ಟೈಮ್ ಗ್ರಾಫ್ ದೂರಕಾಲ ನಕ್ಷೆಯನ್ನು ರಚಿಸಿ ಅಂತ ಕೇಳಿದ್ದಾರೆ. ಕಾರ್ ಮೂವಿಂಗ್, ಕಾರ್ ಒಂದು ಕಾನ್ಸ್ಟೆಂಟ್ ಸ್ಪೀಡಲ್ಲಿ ನಿರ್ದಿಷ್ಟ ವೇಗದಲ್ಲಿ ಚಲಿಸ್ತಿದೆ. ಎ ಕಾರ್ ಪಾರ್ಕ್ಡ್ ಆನ್ ಸೈಡ್ ರೋಡ್. ಇಲ್ಲಿ ಫಸ್ಟ್ ಒನ್ ನೋಡಿ, ಎ ಕಾರ್ ಮೂವಿಂಗ್ ವಿತ್ ಎ ಕಾನ್ಸ್ಟೆಂಟ್ ಸ್ಪೀಡ್. ಒಂದು ಕಾರ್ ನಿರ್ದಿಷ್ಟ ವೇಗದಲ್ಲಿ ಚಲಿಸ್ತಿದ್ರೆ ಅದರದ್ದು ಗ್ರಾಫ್ ಹೇಗಿರುತ್ತೆ, ಈ ರೀತಿ ಸ್ಟ್ರೇಟ್ ಇರುತ್ತೆ. ಬೇರೆ ಬೇರೆ ಸ್ಪೀಡಲ್ಲಿ ನಿಂತಂದರೆ ಈ ರೀತಿ ಬರುತ್ತೆ, ಆಯ್ತಾ. ಅದೇ ರೀತಿ ಕಾರ್ ಪಾರ್ಕ್ಡ್ ಆನ್ ಸೈಡ್ ರೋಡ್ ಅಂದರೆ ಸೈಡ್ ರೋಡಲ್ಲಿ ಕಾರ್ ಪಾರ್ಕ್ ಈ ರೀತಿ ಬರುತ್ತೆ. ಇದೆಯಲ್ಲ, ಇದು ಡಿಸ್ಟೆನ್ಸ್ ಟೈಮ್, ಇದು ಡಿಸ್ಟೆನ್ಸ್ ಟೈಮ್ ಗ್ರಾಫ್. ಅಲ್ಲಿರೋ ಥರನೇ ಬರೀರಿ. ಇದು ನಾನು ಮಾರ್ಕ್ ಮಾಡಕ್ಕೆ ತೋರಿಸಿದ್ದು ಟೈಮ್, ಇದು ಡಿಸ್ಟೆನ್ಸ್. ಓಕೆನಾ. ಸಿ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 8 ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ರಿಲೇಷನ್ಸ್ ಇಸ್ ಕರೆಕ್ಟ್? ಇದರಲ್ಲಿ ಯಾವ ರಿಲೇಷನ್ಸ್ ಕೊಟ್ಟಿರ್ತಕ್ಕಂಥದ್ರಲ್ಲಿ ಯಾವ್ದು ಕರೆಕ್ಟ್ ಇದೆ ಅಂತ. ಸ್ಪೀಡ್ ಈಕ್ವಲ್ಸ್ ಡಿಸ್ಟೆನ್ಸ್ ಇಂಟು ಟೈಮ್, ಇದು ಕರೆಕ್ಟ್ ಇದೆಯಾ? ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಥರ್ಡ್ ಒನ್, ಸ್ಪೀಡ್ ಈಸ್ ಈಕ್ವಲ್ ಟು ಟೈಮ್ ಬೈ ಡಿಸ್ಟೆನ್ಸ್. ಸ್ಪೀಡ್ ಈಸ್ ಈಕ್ವಲ್ ಟು 1 ಬೈ ಡಿಸ್ಟೆನ್ಸ್ ಇಂಟು ಟೈಮ್. ಇದರಲ್ಲಿ ಯಾವ ಆನ್ಸರ್ ಕರೆಕ್ಟ್ ಇದೆ? ಸೆಕೆಂಡ್ ಒನ್, ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್ ಅಂತ ಏನು ಫಾರ್ಮುಲಾ ಬರಿತೀವಿ ಅದು ಕರೆಕ್ಟ್ ಇದೆ. ಸಿ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 9 ನೋಡಿ. ದ ಬೇಸಿಕ್ ಯೂನಿಟ್ ಆಫ್ ಸ್ಪೀಡ್. ಸ್ಪೀಡ್ದು ಬೇಸಿಕ್ ಯೂನಿಟ್ ಮೂಲಮಾನ ಯಾವುದು ಸ್ಪೀಡ್ದು ಅಂತೇಳಿ? ಕಿಲೋಮೀಟರ್ ಪರ್ ಮಿನಿಟ್, ಮಿನಿಟ್ ಪರ್ ಮೀಟರ್ ಪರ್ ಮಿನಿಟ್, ಕಿಲೋಮೀಟರ್ ಪರ್ ಅವರ್, ಮೀಟರ್ ಪರ್ ಸೆಕೆಂಡ್. ಯಾವುದು ಬೇಸಿಕ್ ಯೂನಿಟ್ ಆಫ್ ಸ್ಪೀಡು? ಮೀಟರ್ ಪರ್ ಸೆಕೆಂಡ್. ಫೋರ್ತ್ ಒನ್, ಮೀಟರ್ ಪರ್ ಸೆಕೆಂಡ್. ಸಿ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 10 ನೋಡಿ. ಎ ಕಾರ್ ಮೂವ್ಸ್ ವಿತ್ ಎ ಸ್ಪೀಡ್ ಆಫ್ 40 ಕಿಲೋಮೀಟರ್ ಪರ್ ಅವರ್ ಫಾರ್ 15 ಮಿನಿಟ್ಸ್. ಅಂದರೆ ಒಂದು ಕಾರು 15 ನಿಮಿಷದಲ್ಲಿ 1 ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಿದೆ. ಆ್ಯಂಡ್ ದೆನ್ ವಿತ್ ಎ ಸ್ಪೀಡ್ ಆಫ್ 60 ಕಿಲೋಮೀಟರ್ ಪರ್ ಅವರ್ ಫಾರ್ ದ ನೆಕ್ಸ್ಟ್ 15 ಮಿನಿಟ್ಸ್. ಅದೇ ರೀತಿ ಅದರ ಸ್ಪೀಡು ನೆಕ್ಸ್ಟ್ 15 ಮಿನಿಟ್ಸ್ಗೆ 60 ಕಿಲೋಮೀಟರ್ ಆಗುತ್ತೆ ಪರ್ ಅವರ್ಗೆ. ದ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಬೈ ದ ಕಾರ್. ಹಾಗಾದರೆ ಅದರ ಟೋಟಲ್ ಡಿಸ್ಟೆನ್ಸ್, ಒಟ್ಟು ಅದರದ್ದು ಡಿಸ್ಟೆನ್ಸ್ ಎಷ್ಟು ದೂರ ಅಂತೇಳಿ ಕೇಳ್ತಿದ್ದಾರೆ. ಸಿ 100 ಕಿಲೋಮೀಟರ್, 25 ಕಿಲೋಮೀಟರ್, 15 ಕಿಲೋಮೀಟರ್, 10 ಕಿಲೋಮೀಟರ್. ಆನ್ಸರು 25 ಕಿಲೋಮೀಟರ್. ಸಿ ನೆಕ್ಸ್ಟ್ ಸೊಲ್ಯೂಷನ್ ಇಲ್ಲಿ ಕೊಟ್ಟಿದ್ದಾರೆ ಯಾವ ರೀತಿ ಅಂತ ನೋಡಿ. ಇಲ್ಲಿ ಕೇಸ್ 1ಅಲ್ಲಿ ಸ್ಪೀಡ್ 15 ಮಿನಿಟ್ಸಲ್ಲಿ ಅದರ ಸ್ಪೀಡ್ ಎಷ್ಟಿತ್ತು? 1 ಅವರ್ಗೆ 40 ಕಿಲೋಮೀಟರ್ ಇತ್ತು. ಹಾಗಾದರೆ 15/60 ಎಷ್ಟು? ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. 40 ಅಂದರೆ ಸ್ಪೀಡ್ ಹಾಕ್ಕೊಂಡಿದ್ದಾರೆ, ಬೈ ಟೈಮ್ 15/60 ಇಲ್ಲಿ ಬರ್ಕೊಂಡಿದ್ದಾರಲ್ಲ. ಒಂದು ಮಿನಿಟ್ಸ್ಗೆ 60 ಅಂದರೆ ಹವರ್ಸ್ಗೆ 15 ಮಿನಿಟ್ಸ್ಗೆ ಎಷ್ಟು ಅಂತ ಅದನ್ನು ಇಲ್ಲಿ 15/60 ಬರ್ಕೊಂಡಿದ್ದಾರೆ. ಇದನ್ನು ಡಿವೈಡ್ ಮಾಡಿದ್ರೆ ಎಷ್ಟು? 0 ಕ್ಯಾನ್ಸಲ್ ಆಗುತ್ತೆ. ಇಲ್ಲ, ಇದು ಮಲ್ಟಿಪ್ಲೈ ಮಾಡಿದ್ರೆ 15 4 60, 60/60 ಆ ಥರ ಮಾಡಿದ್ರೆ 10 ಕಿಲೋಮೀಟರ್ ಬರುತ್ತೆ. 0 ಕ್ಯಾನ್ಸಲ್ ಮಾಡಿಲ್ಲ ಅಂದರೆ 15 4 60, 60/60 10 ಕಿಲೋಮೀಟರ್. ಕೇಸ್ 2 ನೋಡಿ. 60 ಕಿಲೋಮೀಟರ್ ಪರ್ ಅವರ್ ಇದೆ 15 ಮಿನಿಟ್ಸ್ಗೆ. ಹಾಗಾದರೆ 15/60 ಸ್ಪೀಡು 60ನೇ ಇದೆ. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಅಂದರೆ 60 ಮಲ್ಟಿಪ್ಲೈ 15/60 ಇಸ್ ಈಕ್ವಲ್ ಟು ಇದು 60 ಕ್ಯಾನ್ಸಲ್ ಆಗುತ್ತೆ. ಇನ್ನು ರಿಮೈನಿಂಗ್ ಉಳಿಯೋದು 15 ಕಿಲೋಮೀಟರ್. ದ ಟೋಟಲ್ ಡಿಸ್ಟೆನ್ಸ್ ಎರಡನ್ನೂ ಈಗ ಪ್ಲಸ್ ಮಾಡಬೇಕು. ಎರಡನ್ನು ಟೋಟಲ್ ಡಿಸ್ಟೆನ್ಸ್ ಎಷ್ಟು ಅಂತ. 10 ಕಿಲೋಮೀಟರ್ ಪ್ಲಸ್ 15 ಕಿಲೋಮೀಟರ್ ಎಷ್ಟಾಯಿತು? 25 ಕಿಲೋಮೀಟರ್. ಇದನ್ನೇ ಇಲ್ಲಿ ಆನ್ಸರ್ ಕೊಟ್ಟಿರೋದು 25 ಕಿಲೋಮೀಟರ್ ಟೋಟಲ್ ಡಿಸ್ಟೆನ್ಸ್ ಎರಡರದ್ದು. 15 ಮಿನಿಟ್ಸ್ಗೆ ಒಂದ್ಸಲ 40 ಕಿಲೋಮೀಟರ್ ಹೋಯಿತು, ಇನ್ನೊಂದು 15 ಮಿನಿಟ್ಸ್ಗೆ 60 ಕಿಲೋಮೀಟರ್ ಹೋದರೆ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಅಂದರೆ 25. ಸಿ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 11 ನೋಡಿ. ಸಪೋಸ್ ದ 2 photographs shown in figure 13.1 and figure 13.2 had been taken at an intervals of 10 seconds. If a distance of 10 meters is shown by 1 centimeter in these photographs, calculate the speed of the blue car.
ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಫೋಟೋಗ್ರಾಫ್ ಈ ಪಿಕ್ಚರಲ್ಲಿ ಎರಡು 30.1 30.2 ಕೊಟ್ಟಿದ್ದಾರೆ. 10 ಸೆಕೆಂಡ್ಸ್ಗೆ ಕಾರ್ದು ಡಿಸ್ಟೆನ್ಸ್ ಇನ್ನು 100 ಮೀಟರ್ಸ್, ಅಂದರೆ ಎಲ್ಲ ಕಾರ್ಗಳು 1 ಸೆಂಟಿಮೀಟರ್ ದೂರದಲ್ಲಿದೆ. 10 ಸೆಕೆಂಡ್ಸ್ಗೆ 100 ಮೀಟರ್ ಅಷ್ಟು ದೂರ ಎಲ್ಲವೂ ಚಲಿಸಿದೆ. ಹಾಗಾದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಫೋಟೋಗ್ರಾಫ್ಸಲ್ಲಿ ಬ್ಲೂ ಕಾರ್ ಇದೆಯಲ್ಲ, ಇದರದ್ದು ಸ್ಪೀಡ್ ಎಷ್ಟು ಆ ಕಾರ್ದು ಕ್ಯಾಲ್ಕುಲೇಟ್ ಮಾಡಿ ಹೇಳಿ ಅಂತ ಕೊಟ್ಟಿದ್ದಾರೆ. ಆನ್ಸರ್ ನೋಡಿ, ಫ್ರಮ್ ದ ಫಿಗರ್ ದ ಬ್ಲೂ ಕಾರ್ ಇಸ್ 2 ಸೆಂಟಿಮೀಟರ್. ಬ್ಲೂ ಕಾರ್ದು ಏನು ಇಲ್ಲಿ ಹಾಕಿದ್ದಾರೆ ನೋಡಿ, ಅದರದ್ದು ಎಷ್ಟಿದೆ ಡಿಸ್ಟೆನ್ಸ್ 2 ಸೆಂಟಿಮೀಟರ್. ಹೇಗೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ದ ಡಿಸ್ಟೆನ್ಸ್ ಕವರ್ಡ್ ಈಸ್ ಈಕ್ವಲ್ ಟು 2 ಇಂಟು 100 ಮೀಟರ್ ಈಸ್ ಈಕ್ವಲ್ ಟು 200 ಮೀಟರ್. ಟೈಮ್ ಟೇಕನ್ 10 ಸೆಕೆಂಡ್. ಇಲ್ಲಿ 10 ಎಷ್ಟು ಸೆಕೆಂಡ್ಸ್ಗೆ ಅಂತ ಕೊಟ್ಟಿದ್ದಾರಲ್ಲ, ಎಷ್ಟು ಮೀಟರ್ ದೂರ ಹೋಯಿತು 100 ಮೀಟರು, ಎಷ್ಟು ಮಿನಿಟ್ಸ್ ಸೆಕೆಂಡ್ಸಲ್ಲಿ 10 ಸೆಕೆಂಡ್ಸಲ್ಲಿ. ಸೊ 2 ಇಂಟು 100 200 ಮೀಟರ್ ಆಯಿತು. ಟೈಮ್ ಎಷ್ಟು 10 ಸೆಕೆಂಡ್ಸು. ಸೊ ಸ್ಪೀಡ್ ಕಂಡುಹಿಡಿಬೇಕು ಅದ್ರದ್ದು ಅಂತ ಅಂದರೆ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ 200 ಬೈ 10 ಸೆಕೆಂಡ್. ಸೊ 20 ಮೀಟರ್ ಪರ್ ಸೆಕೆಂಡ್. ಇದನ್ನೇ 2 ಸೆಂಟಿಮೀಟರ್ಗೆ ಇದು ಮಾಡಿದ್ರೆ ಬ್ಲೂ ಕಾರ್ದು 2 ಸೆಂಟಿಮೀಟರ್ ಆಗುತ್ತೆ. ಸಿ ನೆಕ್ಸ್ಟ್ 12th one ನೋಡಿ. In figure 13.15 shows the distance time graph for the motion of two vehicles A and B. Which one of them is moving faster? ಇಲ್ಲಿ A ಮತ್ತು B ದೂರಕಾಲ ನಕ್ಷೆಯಲ್ಲಿ ಚಲಿಸ್ತಿರ್ತಕ್ಕಂಥ ಎರಡು ವೆಹಿಕಲ್ಗಳು A ಮತ್ತು B ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಫಾಸ್ಟ್ ಮೂವಿಂಗ್ ಇದೆ ಈ ಚಿತ್ರ ನೋಡಿ, ಗ್ರಾಫ್ ನೋಡಿ ತಿಳಿಸಿ. ಆನ್ಸರ್ ನೋಡಿ, ವೆಹಿಕಲ್ A is traveling longer distance in lesser time as compared to vehicle B. ಚಿತ್ರದಲ್ಲೇ ಗೊತ್ತಾಗ್ತಿದೆ, ಇದೇ ಸ್ವಲ್ಪ ಮುಂದೆ ಇದೆ ಅಲ್ವಾ. ಈ ಚಿತ್ರದಲ್ಲಿ ಗಮನಿಸಿದ್ರೆ ಬಿಗೆ ಕಂಪೇರ್ ಮಾಡಿದ್ರೆ ಎ ಸ್ವಲ್ಪ ತುಂಬ ಫಾಸ್ಟಾಗಿ ಮೂವ್ ಆಗ್ತಿದೆ. ಸೊ ವೆಹಿಕಲ್ ಎ ಈಸ್ ಮೂವಿಂಗ್ ಫಾಸ್ಟರ್. ಸೊ ವೆಹಿಕಲ್ ಎ ತುಂಬ ವೇಗವಾಗಿ ಚಲಿಸ್ತಿದೆ ಅಂತ ಈ ಚಿತ್ರ ನೋಡಿ ಕಂಡುಹಿಡಿಬೋದು. ಸಿ ಲಾಸ್ಟ್ ಕ್ವೆಶನ್ ನಂಬರ್ 13. ವಿಚ್ ಆಫ್ ದ ಫಾಲೋಯಿಂಗ್ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಶೋಸ್ ಎ ಟ್ರಕ್ ಮೂವಿಂಗ್ ವಿತ್ ಸ್ಪೀಡ್ ವಿಚ್ ಈಸ್ ನಾಟ್ ಕಾನ್ಸ್ಟೆಂಟ್? ಇಲ್ಲಿ ಕೊಟ್ಟಿರ್ತಕ್ಕಂಥ ಈ 4 ಡಿಸ್ಟೆನ್ಸ್ ಟೈಮ್ ಗ್ರಾಫಲ್ಲಿ ದೂರಕಾಲ ನಕ್ಷೆಗಳಲ್ಲಿ ಟ್ರಕ್ ಮೂವಿಂಗ್ ವಿತ್ ಸ್ಪೀಡ್ ವಿತ್ ನಾಟ್ ಕಾನ್ಸ್ಟೆಂಟ್, ಒಂದು ನಿರ್ದಿಷ್ಟವಾದ ಕಾನ್ಸ್ಟೆಂಟ್ ಸ್ಪೀಡ್ನಲ್ಲಿ ಹೋಗದೇ ಇರ್ತಕ್ಕಂಥ ಟ್ರಕ್ನ ಒಂದು ಗ್ರಾಫ್ ಹೇಗಿರುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಸ್ಟ್ರೇಟ್ ಲೈನ್ ಇದೆ, ಇಲ್ಲಿ ಈ ಥರ ಇದೆ ಹಾರಿಜಾಂಟಲ್, ಇಲ್ಲಿ ಸ್ವಲ್ಪ ಕರ್ವ್ ಇದೆ, ಇಲ್ಲಿ ಸ್ಟ್ರೇಟ್ ಇದೆ. Answer, graph is not a straight line, so it shows a truck moving with speed which is not constant. Third one, ಇದು ಕರ್ವ್ ಇರೋದು, ಅಂದರೆ ಯಾವುದು ಕಾನ್ಸ್ಟೆಂಟ್ ಆಗಿ ನೇರವಾಗಿ ಹೋಗ್ತಿಲ್ಲ, ಇದೆಲ್ಲವೂ ಸ್ಟ್ರೇಟ್ ಲೈನಲ್ಲೇ ತೋರಿಸ್ತಾ ಇದೆ ಅಲ್ವಾ ಇದೆಲ್ಲ. ಬಟ್ ಇದು ಸ್ವಲ್ಪ ಕರ್ವ್ ಇದೆ. ಸೊ ಥರ್ಡ್ ಗ್ರಾಫು ನಾಟ್ ಕಾನ್ಸ್ಟೆಂಟ್ ಮೂವಿಂಗ್ ಟ್ರಕ್ ಅನ್ನೋದನ್ನ ತೋರಿಸುತ್ತೆ. ಇದಿಷ್ಟು 13 ಕ್ವೆಶನ್ ಎಕ್ಸಸೈಸ್ ಕ್ವೆಶನ್ ಆ್ಯಂಡ್ ಆನ್ಸರ್ಸ್. ಇದ್ರ ಜೊತೆ ನಾನು ಲೆಸನ್ ಮಾಡುವಾಗ ನಿಮಗೆ ಹೋಮ್ವರ್ಕ್ ಕ್ವೆಶನ್ಸ್ ಅಂತ ಕೊಟ್ಟಿರ್ತೀನಿ. ಆ ಕ್ವೆಶನ್ಸ್ಗೂ ಆನ್ಸರ್ ಮಾಡಿಕೊಂಡು ಅಡಿಷನ್ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಆಗಿ ಇದ್ರ ಜೊತೆ ಬರ್ಕೊಳ್ಳಿ, ಅದನ್ನು ನೋಟ್ಸ್ಗೆ ಹಾಕ್ಕೊಳ್ಳಿ. ಆ್ಯಂಡ್ ಇನ್ನೂ ನಿಮಗೆ ಟೆಕ್ಸ್ಟ್ ಬುಕ್ ಇನ್ಸೈಡ್ಸ್ ಏನಾದರೂ ಕ್ವೆಶನ್ ಮಾಡಿರೋದು ಬೇಕು, ಅಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸ್ ಅಂದರೆ ಸೈನ್ಸ್ ಕ್ವೆಶನ್ ಬ್ಯಾಂಕ್ ಅಂತ ಇನ್ನೊಂದು ಚಾನಲ್ ಇದೆ, ಅಲ್ಲಿಗೆ ವಿಸಿಟ್ ಮಾಡಿ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕ್ನ ಹಾಕಿರ್ತೀನಿ, ಅಲ್ಲಿ ನಿಮಗೆ ಹೆಚ್ಚು ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಸಿಗುತ್ತೆ. ಆದಷ್ಟು ಎಲ್ಲ ಫ್ರೆಂಡ್ಸ್ಗಳು ಶೇರ್ ಮಾಡಿ, ಅವರು ಸಹ ಈಸಿಯಾಗಿ ನೋಟ್ಸ್ ಮಾಡಿಕೊಂಡು ಓದ್ಕೊಳ್ಳಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು. ಪ್ಲೇಲಿಸ್ಟ್ ಚೆಕ್ ಮಾಡಿ, ಎಕ್ಸ್ಪ್ಲನೇಷನ್ ಮತ್ತು ನೋಟ್ಸ್ ಎಲ್ಲ ಸಿಗುತ್ತೆ. ಥ್ಯಾಂಕ್ ಯು.